ಇದುವರೆಗೂ ನಡೆದ ವಾದ ವಿವಾದಗಳನ್ನು ಪರಿಶೀಲಿಸಿದಾಗ ಇಂದ್ರಜಾ ಎನ್ನುವ ಯುವತಿಯನ್ನು ಆರೋಪಿ ಸ್ಥಾನದಲ್ಲಿ ನಿಂತಿರುವ ನರೇಂದ್ರನೇ ಹತ್ಯೆ ಮಾಡಿರುವುದಾಗಿ ಪ್ರತ್ಯಕ್ಷ ಸಾಕ್ಷಿ ಆಧಾರಗಳಿಂದ ರುಜುವಾತಾಗಿದೆ. ಆ ಕಾರಣದಿಂದ ಆರೋಪಿಯನ್ನು ಅಪರಾಧಿ ಎಂದು ಪರಿಗಣಿಸಿ IPC 302ನೇ ಸೆಕ್ಷನ್ ಪ್ರಕಾರ ಅಪರಾಧಿಗೆ ಮರಣದಂಡನೆಯನ್ನು ವಿಧಿಸಲಾಗಿದೆ. ಇಂದ್ರಜಾ, ಯಾರು ನೀವು? ಏನಿದೆ ನಿಮ್ಮ ವಿಚಿತ್ರ ವೇಷ? ಇದೇನ್ ಡ್ರಾಮಾ ಸ್ಟೇಜು ಅನ್ಕೊಂಡ್ರ, ಇಲ್ಲ ಸಿನಿಮಾ ಶೂಟಿಂಗ್ ಅನ್ಕೊಂಡ್ರ? ಇಲ್ಲ ನ್ಯಾಯಾಧಿಪತಿಗಳೇ. ಏನಿದು ಬ್ಲಾಕ್ ಮ್ಯಾಜಿಕ್? ಯಾರು ನೀವು? ಯುವರ್ ಆನರ್, ಇವರೆಲ್ಲ ದೇವಲೋಕದಿಂದ ಬಂದಂತ ದೇವತೆಗಳು, ಇದರಲ್ಲಿ ಅನುಮಾನವೇ ಇಲ್ಲ. 11 ತಿಂಗಳು ಈ ಕರ್ನಾಟಕ ರಾಜ್ಯ ರಾಮರಾಜ್ಯವಾಗಿ ಪರಿವರ್ತನೆಗೊಳ್ಳಲು ಕಾರಣ ಇವರೇ. ಕೋರ್ಟ್, ಪೊಲೀಸ್ ಸ್ಟೇಷನ್, ಸರ್ಕಾರಿ ಕಚೇರಿಗಳು ದೇವಾಲಯವಾಗಿ ಪರಿವರ್ತನೆಗೊಂಡು ಲಾಯರ್, ಪೊಲೀಸು, ಸರ್ಕಾರಿ ಅಧಿಕಾರಿಗಳು ದೇವರ ಪ್ರತಿರೂಪವಾಗಿ ಪರಿವರ್ತನೆಗೊಳ್ಳಲು ಈ ಇಂದ್ರದೇವ ನನಗೆ ಕೊಟ್ಟ ಅದ್ಭುತ ಶಕ್ತಿಯ ಕಾರಣ ಯುವರ್ ಆನರ್. ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಇದು ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದ ನುಡಿಮುತ್ತುಗಳು. ಇದರ ಅರ್ಥ ಏನು ಗೊತ್ತಾ? ಈ ಭಾರತ ಮಾತೆ ನಮ್ಮ ತಾಯಿ, ನಾವೆಲ್ಲ ಆಕೆಯ ಮಕ್ಕಳು. ನಮ್ಮ ನುಡಿ ಕನ್ನಡ. ನಮ್ಮ ನಾಡು ನುಡಿಗಾಗಿ ನಾವು ಎಂಥ ತ್ಯಾಗಕ್ಕೂ ಸಿದ್ಧರಾಗಿರಬೇಕು. ಅದಕ್ಕೆ ನಾವೇನ್ ಮಾಡ್ಬೇಕು ಸರ್? ನೀವೆಲ್ಲ ನಮ್ಮ ದೇಶದ ಮಹಾನ್ ವ್ಯಕ್ತಿಗಳಾದ ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ, ಡಾಕ್ಟರ್ ಅಂಬೇಡ್ಕರ್, ಸರ್ ವಿಶ್ವೇಶ್ವರಯ್ಯ ಇವರು ಹಾಕಿಕೊಟ್ಟ ಸನ್ಮಾರ್ಗದಲ್ಲೇ ನಡೆಯಬೇಕು. ನಡೀತಿದ್ರೆ ಏನಾಗುತ್ತೆ ಸರ್? ಕೆಟ್ಟದ್ದು ನಮ್ಮ ಭವಿಷ್ಯವನ್ನೇ ಹಾಳು ಮಾಡುತ್ತೆ. ಬೆಕ್ಕು ಕದ್ದು ಕಣ್ಣು ಮುಚ್ಚಿಕೊಂಡು ಹಾಲು ಕುಡಿಯೋದನ್ನ ಯಾರೂ ನೋಡೋದಿಲ್ಲ ಅಂತ ತಿಳ್ಕೊಂಡಿರುತ್ತೆ. ಹಾಗೆ ನಾವು ಮಾಡುವ ಕೆಟ್ಟ ಕೆಲಸಗಳಿಂದ ಸಮಾಜದಿಂದ ತಪ್ಪಿಸ್ಕೋಬಹುದು, ನ್ಯಾಯವಾದಿಗಳಿಂದ ತಪ್ಪಿಸ್ಕೋಬಹುದು, ಕೋರ್ಟ್ನಿಂದ ತಪ್ಪಿಸ್ಕೋಬಹುದು, ಪೊಲೀಸರಿಂದ ತಪ್ಪಿಸ್ಕೋಬಹುದು. ಆದ್ರೆ ಮೇಲೊಬ್ಬನಿಂದಾನಲ್ಲ ದೇವರು, ಅವನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ದೇವ್ರು ಇದಾರ ಸರ್? ಇದಾನಮ್ಮ, ಇದಾನೆ. ನೀವು ನೋಡಿದ್ದೀರಾ ಸರ್? ನಂಬಿಕೆಯೇ ದೇವರು ಅಂತ ಹಿರಿಯರು ಹೇಳಿದ್ದಾರೆ. ನಾವು ಸನ್ಮಾರ್ಗದಲ್ಲಿ ನಡೆದ್ರೆ ನಮಗೆ ಸರ್ವ ಸುಖ ಮೇಲಿರುವ ಸ್ವರ್ಗದಲ್ಲಿ ಸಿಕ್ಕತ್ತೆ. ಸ್ವರ್ಗ ಮೇಲಿರೋದು ನಿಜನಾ ಸರ್? ಸ್ವರ್ಗ ನರಕ ಅನ್ನೋದು ಮೇಲಿದೆ. ಪಾಪ ಮಾಡಿದವರು ನರಕಕ್ಕೆ ಹೋಗ್ತಾರೆ, ಪುಣ್ಯ ಮಾಡಿದವರು ಸ್ವರ್ಗಕ್ಕೆ ಹೋಗ್ತಾರೆ. ಈಗ ಹೇಳಿ ನೋಡೋಣ, ಸ್ವರ್ಗಕ್ಕೆ ಯಾರ್ಯಾರು ಬರ್ತೀರಿ? ಕೈ ಎತ್ತಿ ನೋಡೋಣ. ಮಕ್ಕಳಾದ್ರೂ ಪುಣ್ಯ ಮಾಡಿ ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಎಷ್ಟು ಆಸೆ ಇದೆ. ಈ ಬುದ್ಧಿ ನಮ್ ದೊಡ್ಡವ್ರಿಗೆ ಇದ್ದಿದ್ರೆ ನಮ್ ದೇಶ ಎಷ್ಟೋ ಉದ್ಧಾರ ಆಗಿರೋದು. ಕೊಡು, ಪ್ರಸಾದ ಕೊಡಮ್ಮ. ಅಂದಾಗೆ ನರೇಂದ್ರ ಎಲ್ಲಿ? ಎಂತ ತಪ್ಪಾಗ್ಬಿಡ್ತಾ ಇತ್ತು ರಾಘವೇಂದ್ರ. ಇಷ್ಟೊಂದು ಇರುವೆಗಳು ಸತ್ತೋಗ್ತಾ ಇತ್ತು. ಈ ಪ್ರಪಂಚದಲ್ಲಿ ಮನುಷ್ಯರ ಜೀವನ ಒಂದೇ, ಪ್ರಾಣಿಗಳ ಜೀವ ಒಂದೇ ಅಂತ ನಿಮಗೂ ಗೊತ್ತು. ನಿಮ್ಮನ್ನೇ ನಂಬಿರೋ ಭಕ್ತ ನನಗೂ ಗೊತ್ತು. ಸ್ವಲ್ಪ ಎಂತ ತಪ್ಪಾಡ್ಬಿಡ್ತಿದ್ದೆ. ಖುಷಿ ಬಿಡ್ತು. ರಾಘವೇಂದ್ರ, ನಿನ್ನನ್ನೇ ನಂಬಿದ್ದೀನಿ. ನಿನ್ನ ಕೃಪಾ ಕಟಾಕ್ಷ ಸದಾ ನನ್ನ ಮೇಲಿರ್ಲಪ್ಪ. ನಾನೇ. ಇನ್ನೇನು? ಒಂಟಿ ಹುಡುಗಿ ಆಪತ್ನಲ್ಲಿದ್ದಾಳೆ, ಕಾಪಾಡಿ ಕಾಪಾಡಿ ಅಂತ ಕಿರ್ಚ್ಕೋತಿದ್ದಾಳೆ. ನೀನೊಬ್ಬ ದೊಡ್ಡ ಹೀರೋ ತರ ಬಂದು ಫೈಟ್ ಮಾಡಿ ಅವಳ ಹತ್ರ ಥ್ಯಾಂಕ್ಸ್ ಅಂತ ಹೇಳಿಸ್ಕೋಬೇಕು ಅಂತ ತಿಳ್ಕೊಂಡಿದ್ಯಾ? ಏನು ಇಲ್ಲ ಮೈ ಡಿಯರ್ ಭಾವ. ಇವತ್ತು ಏಪ್ರಿಲ್ 1. ನೀನು ಏಪ್ರಿಲ್ ಫೂಲ್, ಏಪ್ರಿಲ್ ಫೂಲ್, ಏಪ್ರಿಲ್ ಫೂಲ್, ಏಪ್ರಿಲ್ ಫೂಲ್, ಏಪ್ರಿಲ್ ಫೂಲ್, ಏಪ್ರಿಲ್ ಫೂಲ್. ನನ್ನ ತಾಕತ್ ಏನು ಅಂತ ನನಗ್ ಚೆನ್ನಾಗಿ ಗೊತ್ತು. ರೇಟ್ ಕೇಳಿ, ಕೆಲಸ ಏನು ಅಂತ ಹೇಳಿ ಚಟ್ಪಟ್ ಅಂತ ಮಾಡಿ ಮುಗಿಸ್ತೀನಿ. 50% ಅಡ್ವಾನ್ಸು, ಕೆಲಸ ಮುಗಿದ ಮೇಲೆ ಸೆಟಲ್ಮೆಂಟು.
ಪಕಾಚಾರಿ ಒಂದು ಕೈಗೆ 1,000, ಎರಡು ಕೈಗೆ 2,000, ಎರಡೂ ಸೇರಿದ್ರೆ 3,000, ಕಾಲು ಮುರಿದ್ರೆ 4,000, ಸೊಂಟ ಮುರಿದ್ರೆ 5,000, ಜೀವ ತೆಗೆದ್ರೆ 1 ಲಕ್ಷ, ಜೀವ ಸಮೇತ ಸಮಾಧಿ ಮಾಡಿದ್ರೆ 2 ಲಕ್ಷ, ಜೀವ ಬಿಟ್ಟು ಮಾಡಿದ್ರೆ 3 ಲಕ್ಷ. ಯಾವುದು ಬೇಕು? ಏ ಸ್ವಾಮಿ, ಬಾಯಲ್ಲಿ ಬೆರಳು ಇಟ್ಕೊಳ್ಳೋದು ಮಕ್ಕಳು, ದೊಡ್ಡವರಲ್ಲ, ಅವ್ರು ಬೇರೆ ಇಟ್ಕೋತಾರೆ. ಹೊಸಬರು ಅಂತ ಕಾಣುತ್ತೆ. ಈ ರೇಟು ಮಾಮೂಲಿ ಆಸಾಮಿಗಳಿಗೆ. ಮಂತ್ರಿ ತಂತ್ರಿಗಳಾದ್ರೆ ಇದಕ್ಕೆ ಡಬಲ್, ನೋ ಡಿಸ್ಕೌಂಟ್. ನಿನಗೆ ಯಾವ್ದು ಬೇಕು? ಅಂತ ದೊಡ್ಡ ಕೆಲಸ ಏನಲ್ರಿ, ಮನೆ ಖಾಲಿ ಮಾಡಿಸ್ಬೇಕು. ಏಯ್, ಮೊದ್ಲು ಇವ್ನ ನಮ್ಮನೆಯಿಂದ ಖಾಲಿ ಮಾಡ್ಸು. ಇಂಥ ಜುಜ್ಬಿ ಕೆಲಸ ಮಾಡೋದಿಕ್ಕೆ 3rd ಕ್ಲಾಸ್ ಬೀದಿ ದಾದಾಗಳು ಬೇಕಾದಷ್ಟು ಜನ ಬೀದಿಲಿ ಒದ್ದಾಡ್ತಾವ್ರೆ. ನಮ್ಮದೇನಿದ್ರು ಫಸ್ಟ್ ಕ್ಲಾಸ್. ನೋಡಿ ಆಚೆಗೆ. ಹಲೋ, ಚಿಂಚಲಪ್ಪ ಸ್ಪೀಕಿಂಗ್. ಹಲೋ, ಏನ್ರಿ ಸಾವುಕಾರ್ ಚಿನ್ನಪ್ಪ ಚಿಗಟಪ್ಪ ಚಿಂಚೋಳಿ ಅವರೇ? ಯಾಕಷ್ಟುದ್ದ ಎಳೆಯಾಕತ್ತೀರ್ರಿ? ಚಿಕ್ಕದಾಗಿ ಚೊಕ್ಕವಾಗಿ ಚಿಂಚೋಳಿ ಅಂತ ಕರೀರಲ್ಲ. ಏನ್ ವಿಷಯ? ವಿಷಯ ಹೇಳಾಕೆ ಫೋನ್ನಾಗೆ ಇದೇನ್ ದೇವಸ್ಥಾನ ಕಳಸಾಡೋ ಕಾರ್ಯಕ್ರಮ ಮಾಡಿರೇನ? ಮನೆ ಮಸಣ ಮಾಡೋ ಕಾರ್ಯಕ್ರಮ ಐತಿ. ಇಂಥ ವಿಷಯ ಎಲ್ಲ ಫೋನ್ನಾಗಿ ಮಾತಾಡಬಾರ್ದ್ರಿಪ್ಪ. ಆಮೇಲಿಂದ ಫೋನ್ನಾಗ ಟಾಪಿಂಗು, ಪೇಪರ್ನಾಗ ಪ್ರಿಂಟಿಂಗು, ಬಳ್ಳಾರಿ ಜೈಲಿ ಪೋಸ್ಟಿಂಗು. ಯಾಕೆ ಬೇಕು ಈ ಫೋನ್ ಫಿಟ್ಟಿಂಗು? ಮನೆಗೆ ಬರಲ್ಲ. ನಿಮ್ ಕೂಡ ಮಾತಾಡೋದು ಭಾರಿ ಐತ್ರಿ. ಗುಂಡು ತುಂಡು ಎಲ್ಲ ಸಿದ್ಧ ಮಾಡಿಟ್ಟಿನಿ. ಲೋಕು ಬರಲ್ಲ. ಆಗ್ಲಿ ಸಾವುಕಾರ್ರೆ. ಯೂನಿಫಾರ್ಮ್ ರೆಡಿ. ಎಲ್ಲೋದ್ರು? ಕೋಲಿಲ್ಲ, ಟೋಪಿ ಇಲ್ಲ, ಬೆಲ್ಟ್ ಇಲ್ಲ, ಶೂನು ಇಲ್ಲ. ಎಲ್ಲೋದ್ರಪ್ಪ ಇವರು? ಬಟ್ಟೆ ನನ್ನ ಕೈಲಿದೆ, ಅವ್ರ ಮೈ ಮೇಲೆ ಏನಿದೆ? ಅಯ್ಯಯ್ಯೋ, ಎಂಥ ಮರವೇ ಮನುಷ್ಯನ ಜೊತೆ ಸಂಸಾರ ಮಾಡಿದ್ ಬಂದ್ಬಿಡ್ತಲ್ಲ. ನನ್ನ ಲೆವೆಲ್ಲೇ ಬೇರೆ. ಹೆಂಗಸ್ರು ಎದುರ್ಕೋತಾರೆ, ಹೆಂಗಸ್ರು ನಾಚಿಕೋತಾರೆ. ಅರೇ, ಅಯ್ಯೋ ಬಟ್ಟೆ ರೀ. ಏಯ್, ಮೈ ಮೇಲೆ ಬಸ್ ಬರೋದ್ ನೋಡಿದ್ದೀನಿ, ಲಾರಿಗಳು ಬರೋದ್ ನೋಡಿದ್ದೀನಿ, ವ್ಯಾನ್ಗಳು ಬರೋದ್ ನೋಡಿದ್ದೀನಿ. ಒಂದ್ ಗಂಡಸು ರಸ್ತೆನಲ್ಲಿ ಹೋಗ್ತಿರ್ಬೇಕಾದ್ರೆ ರಸ್ತೆನಲ್ಲಿ ಒಂದ್ ಹೆಂಗಸು ಮೈ ಮೇಲೂ ಬರೋದು ಅಲ್ಲದೆ ಡಿಕ್ಕಿ ಹೊಡಿತಾ ಇದೀಯಾ, ಗುಮ್ತಾ ಇದೀಯಾ. ಯಾರಮ್ಮ ನೀನು ಸ್ಟುಪಿಡ್? ಮನೇಲಿ ಅವರೇ ಕಲ್ ಉಪ್ಪಿಟ್ಟು ಹೊಡೆದು ಬಂದ್ಬಿಟ್ಟು ನನ್ನೇ ತುಪ್ಪಿಟ್ಟು ಅಂತ ತುಪ್ಪಿಟ್ಟು. ಏನ್ರ ನೋಡ್ತಾ ಇದೀರಾ? ಹೋಗ್ರ ಆ ಕಡೆ. ಯಾರು ತಾಯಿ? ತಾಯ? ಕಟ್ಕೊಂಡ್ ಹೆಂಡತಿನ ತಾಯಿ ಅಂತ ತೊಟ್ಟು ಬಿಡ್ತೀನಿ ನೋಡು. ಹೆಂಡತಿ ಲೂಸ್ ಕೇಸು ಅಂತ ಕಾಣಿಸುತ್ತೆ. ಕಟ್ಕೊಂಡ್ ಹೆಂಡತಿನ ಲೂಸು ಗೀಸು ಅಂತ ಕರಿತಿದ್ಯಾ? ನಿನಗೇನ್ ಬಂದಿದೆ ರೋಗ ಅಂತ ಹೇಳೋದು. ಇಂತ ರೋಗ ಇದ್ದಾಗ ರಸ್ತೆನೆಲ್ಲ ಬರಬಾರ್ದಮ್ಮ. ಒಂದ್ ವೇಳೆ ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ನಮಗೆ, ನಮ್ ಡಿಪಾರ್ಟ್ಮೆಂಟ್ಗೆ, ಸರ್ಕಾರಕ್ಕೆ ಅವಮಾನ ಆಗ್ಬಿಡುತ್ತಮ್ಮ. ಹೌದಮ್ಮ, ಈ ರೀತಿ ಕಾಯಿಲೆ ಇರೋರು ಬೀದಿಲಿ ಹೀಗೆಲ್ಲ ಓಡಾಡಬಾರ್ದು. ನಿಮ್ ಮನೆ ಎಲ್ಲ ಹೇಳು, ನಾನ್ ಬಿಟ್ಟು ಬಂದ್ಬಿಡ್ತೀನಿ. ಬಾಯಿ ಮುಚ್ಕೊಂಡು ನಿಮ್ ಕೆಲಸ ನೀವು ನೋಡ್ಕೊಂಡು ಹೋಗ್ರಿ. ಹೇಳೋಕೆ ಯಾಕೆ? ಅಲ್ಲ ರೀ, ನಿಮ್ ಹೆಂಡತಿ ನಿಮ್ಮನ್ನ ಹುಡುಕೊಂಡು ರಸ್ತೆ ಮೇಲೆ ಬಂದಾಗ ನಿಮ್ ಹೆಂಡತಿನ ನೀವ್ ಹೆಂಡತಿ ಅಂತೀರಲ್ವೋ? ಹೇಳ್ತೀನಿ. ನಾನು ಇವ್ರ ಹೆಂಡತಿ. ಮತ್ ಸಾಹೇಬ್ರು ಅಲ್ಲ ಅಂತ ಹೇಳ್ತಿದಾರಲ್ಲ? ಅದ್ ನನ್ ಕರ್ಮ. ಇಲ್ಲಿ ನೋಡಿ, ಫೋಟೋ. ಫೋಟೋನ? ಗಂಡ ಹೆಂಡತಿ ಗಂಡ ಒಪ್ಕೊಂಡ್ರ? ಮತ್ ನನಗೇನ್ ತೋರಿಸ್ತೀರ? ಅಲ್ಲಿ ತೋರ್ಸಿ. ತೋರ್ಸ್ಕೊತಿ ಹೋಗ್ರಿ. ಹೋಗ್ತೀನಿ. ಈ ಫಿಗರ್ ಇಲ್ಲೈತೆ. ನಾನು ನಿಮ್ ಹೆಂಡತಿ. ಹೌದಲ್ಲೇ? ನಿನ್ನ ನೆಂಟಿ ಕಡೆ ಮೊದ್ಲೇ ಹೇಳಕ್ ಏನಾಗಿತ್ತೆ? ನೀನ್ ಯಾಕೆ ಬಂದ್ರೆ ಇಲ್ಲಿ? ನನಗೆ ತಿಕ್ಲಿಡ್ದಿತ್ತು, ಅದಕ್ಕೆ ಇಲ್ಲೆಲ್ಲ ಓಡಾಡ್ತಾ ಇದ್ದೀನಿ. ಅಯ್ಯೋ ಪಾಪ. ನೋಡ್ಕೊಳ್ರಿ ನಿಮ್ ಹುಟ್ಟು, ನೋಡ್ಕೊಳ್ಳಿ ನಿಮ್ ಹುಟ್ಟು. ಪುಟಾಣಿಗಳ ಪಗಡ ರೆಡಿನಾ? ಇಲ್ಲಿ ಗಬ್ಬಾಸ್ ನೋಡ್ಬೇಕಾರೆ ಅವಳು ಬಿದ್ರೆ ಹೆಂಗಿರ್ಬೇಕು? ಬೇಗ ರೆಡಿ ಮಾಡಿ. ಬೇಗ. ಆಯ್ತಲ್ಲ, ಕೆಟ್ಟ ರೆಡಿ ನೀನು? ಸ್ವಲ್ಪ ಇದೆ ಅಣ್ಣ. ಇನ್ನೊಂದು 10 ಪ್ಯಾಕೆಟ್ ಡೇಟ್ ತಗೊಂಬಾ. ಕೊಡು. ಬಾಳ ಬಂಗಾರ ನೀನು, ಹಣೆಯ ಸಿಂಗಾರ ನೀನು. ಬೇಗ ಹೋಗಿ. ಯಾವತ್ತೂ ಇಲ್ದೇ ಇರೋ ಸ್ವಾಗತ ಸುಸ್ವಾಗತ. ಎಷ್ಟಾದ್ರೂ
ನೀವು ಈ ಮನೆಗೆ ಬಾರಿ ಸೊಸೆ ಆಗಿರಲ್ವಾ? ನಮ್ಮ ಅಣ್ಣ ನರೇಂದ್ರನಿಗೆ ಹೆಂಡತಿ ಆಗೋಳಲ್ವಾ? ಅದಕ್ಕೆ ಈ ಕಲರ್ಫುಲ್ ಸ್ವಾಗತ. ಈ ಪುಟಾಣಿಗಳು 3 ಅಡಿಯವರೆ ಏನ್ ಮಾತಾಡ್ತಾರ ನೋಡಯ್ಯ, ಬಿಟ್ರೆ ದೇಶಾನೇ ಹಾಳು ಮಾಡ್ಬಿಡ್ತಾರೆ. ಸ್ವಾಗತ, ಸುಸ್ವಾಗತ. ಏನ್ ವಾಕಿಂಗ್ ಸ್ಟೈಲ್, ಅಳ್ಳಾಡಿಸ್ಕೊಂಡು ಹೋಗ್ತಾವಳೆ. ಇಂಟರ್ನ್ಯಾಷನಲ್ ಡೇ. 9 ತೋಳ ಹಳ್ಳಕ್ಕೆ ಬಿತ್ತು. ಡಾರ್ಲಿಂಗು, ನನಗೆ ಏಪ್ರಿಲ್ ಫುಲ್ ಮಾಡ್ತೀಯಾ? ಅದಕ್ಕೆ ಇದು ಟೇಟ್ ಫಾರ್ ಟ್ಯಾಟ್. ಅಬ್ಬ, ಸ್ಮೆಲ್ಲು ಒಳ್ಳೆ ಇಟಾಲಿಯನ್ ದೇಶ ಸೆಂಟ್ ಇದ್ದಂಗಿದೆ. ಈಗ ನೀನ್ ಹೆಂಗ್ ಕಾಣಿಸ್ತಿದ್ಯಾ ಹೇಳು? ಅಗ್ಗಡದಲ್ಲಿ ಬಿದ್ದಿರೋ ಎಮ್ಮೆ ಹತ್ರ. ಬೆಳಗ್ಗೆ ನಿಮ್ಮ ಅಕ್ಕ ಪಾರ್ವತಿ ಬಂದಿದ್ರು. ಏನ್ ವಿಷಯ? ನಾಳೆ ನಾಗರ ಪಂಚಮಿ ಹಬ್ಬ ಅಲ್ವಾ? ಪದ್ಧತಿ ಪ್ರಕಾರ ಅವ್ರ ಮನೆಗೆ ನಮ್ಮನೆಲ್ಲ ಊಟ ಕರೆದಿದ್ದಾರೆ. ಹೋಗೋಣ. ನೀನ್ ಮಾರ್ಕೆಟ್ಗೆ ಹೋಗಿ 2 ಮನೆವರೆಗೂ ಸೀರೆ ಪಂಚೆ ಬಟ್ಟೆ ಎಲ್ಲ